ಲಕ್ಷ್ಮೇಶ್ವರ ಪಟ್ಟಣದ ಭರಮದೇವರ ವೃತ್ತದ ಬಳಿ ಇರುವ ಸೈಟ್ ನಂಬರ್ 21/1A ಆಸ್ತಿಯಲ್ಲಿ ಈ ಹಿಂದೆ ನಿರ್ಮಾಣಗೊಂಡಿದ್ದ ಮಳಿಗೆಗಳನ್ನು ಅಂಜುಮನ್ ಎ ಇಸ್ಲಾಂ ಕಮಿಟಿಯವರು ನಿರ್ಮಾಣ ಮಾಡಿದ್ದರು ಎನ್ನಲಾಗಿದ್ದು, ಇದೀಗ ಮಳಿಗೆಗಳು ಶಿಥಿಲಗೊಂಡಿರುವ ಹಿನ್ನೆಲೆ ಅವುಗಳನ್ನು ಅಂಜುಮನ್ ಕಮಿಟಿಯವರು ಮರು ನಿರ್ಮಾಣ ಕಾರ್ಯವನ್ನು ಕೈಗೊಂಡಿದ್ದರಿಂದ ಹಿಂದೂ ಸಂಘಟನೆಗಳು ಯುವಕರು ಆ ಸ್ಥಳಕ್ಕೆ ಆಗಮಿಸಿ ಅದನ್ನು ನಿಲ್ಲಿಸುವಂತೆ ಆಗ್ರಹಿಸಿದ ಘಟನೆ ರವಿವಾರ ಮುಂಜಾನೆ ಜರುಗಿದೆ. ಶನಿವಾರ ರಾತ್ರಿಯೇ ಈ ಕುರಿತಂತೆ ಹಿಂದೂ ಮುಸ್ಲಿಂ ಸಮಾಜದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ರಾತ್ರಿ ವೇಳೆಯಲ್ಲಿಯೇ ಪೊಲೀಸರು ಆಗಮಿಸಿ ನಿಗಾ ವಹಿಸಿದ್ರು. ಆದರೆ ರವಿವಾರ ಮುಂಜಾನೆ ಯುವಕರು ಜಾಗಕ್ಕೆ ಆಗಮಿಸಿ ನಿರ್ಮಾಣ ಕಾರ್ಯವನ್ನು ನಿಲ್ಲಿಸುವಂತೆ ಆಗ್ರಹಿಸಿ, ಇದು ಪುರಸಭೆಗೆ ಸೇರಿದ ಆಸ್ತಿಯಾಗಿದ್ದು, ಇಲ್ಲಿ ಪುರಸಭೆಯಿಂದಲೇ ಮಳಿಗೆಗಳು ನಿರ್ಮಾಣ ಮಾಡಿ ಅದರಿಂದ ಬರುವ ಆದಾಯ ಪುರಸಭೆಗೆ ದೊರೆಯಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಇದಕ್ಕೆ ಅನುಮತಿ ನೀಡಿದ್ದೇ ಆದಲ್ಲಿ ಮಳಿಗೆ ಎದುರಿಗೆ ಇರುವ ಭರಮದೇವರ ಕಟ್ಟಿಗೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಎಂದು ಪಟ್ಟು ಹಿಡಿದರು. ಪ್ರಾಪರ್ಟಿ ಸಂಬಂಧಪಟ್ಟಂತೆ ಹಿಂದೆ ಟರಾವ್ ಮಾಡಿ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅವರಿಗೆ ಟರಾವ್ ಮಾಡಿ ಅವರಿಗೆ ಬೇರೆ ದೇವಸ್ಥಾನಕ್ಕೆ ತಮ್ಮ ಬರ್ತಕ್ಕಂಥ ಪ್ರಾಪರ್ಟಿನ ದೇವಸ್ಥಾನಕ್ಕೆ ಬಿಟ್ಟು ಆ ದೇವಸ್ಥಾನಕ್ಕೆ ಬಿಟ್ಟಿದ್ದಂಥ ಜಾಗವನ್ನು ಈ ಮುನ್ಸಿಪಾಲಿಟಿ ಪ್ರಾಪರ್ಟಿಯನ್ನು ಇವರಿಗೆ ಟರಾವ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಂಜುಮನ್ ಇಸ್ಲಾಂ ಕಮಿಟಿಯವರು ಹೇಳ್ತಾ ಇದ್ದಾರೆ. ಬಟ್ ಅವರು ಹೇಳಿದ್ದನ್ನು ನಾನು ಏನು ಮಾಡಬೇಕು, ಹೇಳ್ತಾರೆ ಅಂತಂದರೆ ಯಾವುದೇ ರೀತಿ ಮೌಖಿಕವಾಗಿ ನಾನು ನಂಬಲಿಕ್ಕೆ ಆಗಂಗಿಲ್ಲ. ನಾನು ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನು ಹಾಜರುಪಡಿಸೋಕ್ಕೆ ಅವರಿಗೆ ಅಂಜುಮನ್ ಇಸ್ಲಾಂ ಕಮಿಟಿಯವರಿಗೆ ಕೂಡ ಗಮನಕ್ಕೆ ತಂದಿದ್ದೀನಿ. ಅದಕ್ಕೋಸ್ಕರ ನನ್ನ ಸಿಬ್ಬಂದಿ ಯಾವುದೇ ರೀತಿ ಒಂದು ಇಮಾರತಿ ಮಾಡಬೇಕಾದ್ರೆ ಪರ್ಮಿಷನ್ ಕಟ್ಟಡ ಪರವಾನಗಿ ಪಡೆಯದೇ ನೀವು ಇದು ಮಾಡ್ತಾ ಇದ್ದಾಗ ಅಂದಾಗ ಅವರು ಏನು ಮಾಡಿದರು, ಇಲ್ಲ ನನಗೆ 2023ಕ್ಕೆ ಚೀಫ್ ಆಫೀಸರು ಪರ್ಮಿಷನ್ ಕೊಟ್ಟಿದ್ದಾರೆ, ರೆನೋವೇಷನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನಗೆ ಅವರು ಪರ್ಮಿಷನ್ ಪತ್ರನೂ ಕೂಡ ನನಗೆ ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ಕೊಟ್ಟರೂ ಕೂಡ ಅದರಲ್ಲಿ ನಾವು ಟರ್ಮ್ಸ್ ಆಫ್ ಕಂಡ ಷರತ್ತುಗಳನ್ನು ನಾವು ಹಾಕಿ ಅದರಲ್ಲಿ ಏನಿದೆ ಹಂಗೇನಾದರೂ ಕೂಡ ತಂದೆ ತಕರಾರು ಬಂದರೆ ಇಮಿಡಿಯೇಟ್ಲಿ ನಿರ್ದಾಕ್ಷಿಣ್ಯವಾಗಿ ಸ್ಟಾಪ್ ಮಾಡಲಿಕ್ಕೂ ಕೂಡ